ಸ್ನೇಹಿತರೆ, ಮಲೆನಾಡು ಭಾಗವೆಂದರೆ ಹಸಿರು ತುಂಬಿದ ನಾಡಾಗಿರುತ್ತದೆ. ಮಳೆಗಾಲ ಶುರುವಾಯಿತೆಂದರೆ ಗಿಡಗಳೆಲ್ಲ ಚಿಗುರಿ ಹಸಿರು ಸಿರಿಯನ್ನು ನೋಡಬಹುದಾಗಿದೆ. ಹಾಗೆಯೇ ಈ ಭಾಗಗಳಲ್ಲಿ ಅಂದರೆ ಕರಾವಳಿ, ಮಲೆನಾಡು ಭಾಗಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುವಂತಹ ಆರ್ಕಿಡ್ ಗುಂಪಿಗೆ ಸೇರಿದ ಪರಾವಲಂಬಿ ಸಸ್ಯ ಸೀತೆ ದಂಡೆಯನ್ನು ಅಲ್ಲಲ್ಲಿ ಮರಗಳ ಮೇಲೆ ಈ ರೀತಿಯಾಗಿ ಸುಂದರವಾಗಿ ಹೂವನ್ನು ಬಿಟ್ಟು ಕಾಣಸಿಗುತ್ತವೆ. ರಾಮನು ವನವಾಸಕ್ಕೆ ಹೋದವಾಗ ಸೀತೆಗೆ ಬೇಕಾದ ರೀತಿಯ ಈ ಹೂವಿನ ದಂಡೆಯನ್ನು ಕೊಯ್ದು ತಂದನೆಂಬ ಪ್ರತೀತಿ ಇದೆ. ನೋಡಲು ತುಂಬ ಸುಂದರವಾಗಿರುವ ಈ ಹೂವುಗಳನ್ನು ಬಿಡಿಸಿದವಾಗ ಆನೆಯಂತೆಯೇ ನಾವು ಹೂವಿನ ದಳಗಳಿಂದ ತಯಾರಿಸಬಹುದು. ಸಾಮಾನ್ಯವಾಗಿ ಕರಾವಳಿ, ಮಲೆನಾಡು ಭಾಗಗಳಲ್ಲಿ ಜೂನ್ 8ರಿಂದ ಮುಂಗಾರು ಮಳೆಯು ಪ್ರಾರಂಭವಾಗುತ್ತದೆ. ಆದರೆ ಈ ವರ್ಷ ಮೇ ತಿಂಗಳಿನಲ್ಲಿಯೇ ಈ ಮಳೆಯು ಪ್ರಾರಂಭವಾದ್ದರಿಂದ ಗುಡ್ಡ ಬೆಟ್ಟಗಳಲ್ಲಿ ಇಂತಹ ಸುಂದರ ದೃಶ್ಯವನ್ನು ಕಾಣಬಹುದಾಗಿದೆ. ಸಿದ್ದಾಪುರದ ಹರ್ಲಮನೆಯ ಶ್ರೀಪತಿ ಹೆಗಡೆಯವರು ಈ ಸೌಂದರ್ಯವನ್ನು ಸವಿಯಲು ಗುಡ್ಡ ಬೆಟ್ಟಗಳಲ್ಲಿ ಸುತ್ತಾಡುವಾಗ ಕಂಡ ಈಚಲು ಮರದ ವಿಡಿಯೋ ಮತ್ತು ಫೋಟೋಗಳನ್ನು ಹಂಚಿಕೊಂಡಿದ್ದನ್ನು ನೋಡಿ ಇದರ ಕುರಿತಾದ ಕೆಲವು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಈಚಲ ಮರವು ಮಲೆನಾಡು ಭಾಗಗಳಲ್ಲಿ ಈ ರೀತಿಯಾಗಿ ಕುರುಚಲ ಗಿಡದಂತೆಯೇ ಇರುತ್ತದೆ. ಸುಮಾರು 30 ವರ್ಷಗಳಿಂದ ಇರುವಂತಹ ಈ ಗಿಡಗಳಲ್ಲಿ ಈ ರೀತಿಯಾದ ಈಚಲಕಾಯಿಯು ಮೊದಲಿಗೆ ಹಳದಿ ಬಣ್ಣದಲ್ಲಿದ್ದು ನಂತರ ಕಂದು ಬಣ್ಣಕ್ಕೆ ತಿರುಗಿ ಹಣ್ಣಾದವಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದು ತುಂಬ ಸಿಹಿಯಾಗಿರುವಂತಹ ಹಣ್ಣಾಗಿರುತ್ತದೆ. ಇದರಲ್ಲಿ ಪೌಷ್ಟಿಕಾಂಶಗಳು ಇವೆ ಎಂದು ಹೇಳುತ್ತಾರೆ. ಹಾಗೆ ಇದರ ಎಲೆಗಳನ್ನು ಉಪಯೋಗಿಸಿ, ಅಂದರೆ ಈ ತೆಂಗಿನ ಗರಿಯಂತಿರುವ ಇದರ ಗರಿಗಳಿಂದ ಚಾಪೆ ನೇಯೋದು ಅಥವಾ ಕಡ್ಡಿಗಳಿಂದ ಪೊರಕೆಯನ್ನು ಮಾಡೋದು ಮತ್ತು ಇದರ ಟೊಂಗೆಯನ್ನು ಉಪಯೋಗಿಸಿ ದೊಂದಿಯಂತೆ ರಾತ್ರಿಯಲ್ಲಿ ಬೆಳಕಿಗಾಗಿ ಉಪಯೋಗಿಸೋದು ಇವೆಲ್ಲವೂ ಈಗ ಆಧುನಿಕ ಯುಗದಲ್ಲಿ ಮರೆಯಾಗುತ್ತಲಿವೆ. ಈ ಹಣ್ಣುಗಳು ಸಹ ಅಪರೂಪವೆಂದೇ ಹೇಳಬಹುದು. ನಾನಂತೂ ಇದನ್ನು ಮೊದಲ ಬಾರಿಗೆ ನೋಡಿದ್ದು, ಹಾಗಾಗಿ ಇದರ ಕುರಿತಾದ ಕೆಲವು ವಿಷಯಗಳನ್ನಷ್ಟೇ ಹಂಚಿಕೊಳ್ಳಲು ಸಾಧ್ಯವಾಗಿದೆ. ನಿಮಗೂ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಗಳು ಗೊತ್ತಿದ್ದಲ್ಲಿ ತಿಳಿಸಿದಲ್ಲಿ ತುಂಬ ಜನರಿಗೆ ಅನುಕೂಲವಾಗಬಹುದು. ಇದು ಖರ್ಜೂರ ಜಾತಿಗೆ ಸೇರಿದ ಹಣ್ಣಾದ್ದರಿಂದ ಖರ್ಜೂರದಂತೆಯೇ ಒಳಗೆ ಬೀಜವನ್ನು ಹೊಂದಿದ್ದು ಅದರ ತಿರುಳನ್ನು ತಿನ್ನಲು ತುಂಬ ಸಿಹಿಯಾಗಿರುತ್ತದೆ. ಈ ಈಚಲು ಮರದಿಂದ ಸೇಂದಿ ಅಥವಾ ನೀರಾವನ್ನು ತೆಗೆಯುತ್ತಾರೆ ಅಂತ ಕೇಳಿದ್ದೀನಿ. ಆದರೆ ಮಲೆನಾಡು ಭಾಗಗಳಲ್ಲಿ ಕಾಣುವ ಈ ಪುಟ್ಟ ಮರದಿಂದ ಸೇಂದಿಯನ್ನು ತಯಾರಿಸುತ್ತಾರೋ ಇಲ್ಲವೋ ಅನ್ನುವ ಗೊಂದಲವೂ ಇದೆ. ಗೂಗಲ್ ಅಥವಾ ಪಠ್ಯಪುಸ್ತಕಗಳಲ್ಲೂ ಈಚಲ ಮರವೆಂದರೆ ತುಂಬ ಎತ್ತರವಾದ ಮರವನ್ನು ನೋಡಿದ್ದೀವಿ. ನಾವೆಲ್ಲ ಕಲಿಯುವಾಗ ಅಂಕಲಿಪಿಯಲ್ಲಿ ಅ ಆ ಇಗೆ ಈ ಎಂದರೆ ಈಚಲ ಮರ ಎನ್ನುವ ಶಬ್ದವಿರುತ್ತಿತ್ತು. ಇವನ್ನು ಪ್ರತ್ಯಕ್ಷವಾಗಿ ಈ ರೀತಿಯಾಗಿ ನೋಡಲು ಶ್ರೀಪತಿಯವರ ಈ ವಿಡಿಯೋಗಳು ಸಹಕಾರಿಯಾದವು. ನೋಡೋಕ್ಕೆ ನೇರಳೆ ಹಣ್ಣಿನಂತೆ ಕಾಣುವಂತಹ ಇಂತಹ ಹಣ್ಣುಗಳನ್ನು ತಿನ್ನುವ ಭಾಗ್ಯವು ಎಲ್ಲರಿಗೂ ಲಭಿಸುವುದು ಕಡಿಮೆ. ಯಾಕೆಂದರೆ ಇದು ಮಾರುಕಟ್ಟೆಯಲ್ಲಿ ಬರುವುದು ಕಡಿಮೆ ಅಂತಲೇ ಹೇಳಬೇಕು. ಗುಡ್ಡ ಬೆಟ್ಟಗಳಲ್ಲಿ ಕಾಣಸಿಗುವುದೇ ಅಪರೂಪವಾಗಿರುವಂತಹ ಇಂತಹ ಈಚಲು ಮರದ ಹಣ್ಣಿನ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಇಂತಹ ಅಪರೂಪದಲ್ಲಿ ಅಪರೂಪವೆನ್ನುವಂತಹ ಮಲೆನಾಡು, ಕರಾವಳಿ ಭಾಗಗಳಲ್ಲಿ ಗುಡ್ಡಗಾಡುಗಳಲ್ಲಿ ಸಿಗುವಂತಹ ಇಂತಹ ಹಣ್ಣುಗಳನ್ನು ಫೋಟೋದಲ್ಲಿ ನೋಡಿ ಖುಷಿ ಪಡುವವರೇ ತುಂಬ ಮಂದಿ ಇದ್ದಾರೆ. ಯಾಕೆಂದರೆ ಬಾಲ್ಯದ ಸವಿ ನೆನಪನ್ನು ನಗರದಲ್ಲಿರುವವರು ಸವಿಯೋಕೆ ಇಂತಹ ಸಾಮಾಜಿಕ ಮಾಧ್ಯಮಗಳೇ ಸಹಕಾರಿಯಾಗಿವೆ ಅಂತ ಹೇಳಬಹುದು. ಹಳ್ಳಿಗಳಲ್ಲಿಯೂ ಇಂತಹ ಗಿಡಗಳನ್ನು ಅಪರೂಪಕ್ಕೆ ಕಂಡಾಗ ಕೊಯ್ದು ತರುವಾಗ ಕಡಿದು ತರುವವರೇ ಜಾಸ್ತಿ ಆದ್ದರಿಂದ ವಿರಳವಾಗುತ್ತಲಿವೆ. ಮುಂದಿನ ತಲೆಮಾರಿಗೆ ಇಂತಹ ಸವಿಯನ್ನು ಉಣಬಡಿಸುವ ಪ್ರಯತ್ನವು ಎಲ್ಲರದೂ ಆಗಲಿ. ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಪ್ರಕೃತಿ ಮಾತೆಗೆ ನಮಿಸೋಣ.